ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಗುರುಬ್ರಹ್ಮಂ ಗುರುವಿಷ್ಣುಂ ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ವಿಷಯಪೂರ್ವಗಿಣಃ ನಿಧೇ ಸರ್ವಜ್ಞಾನಾಂ ದಕ್ಷಿಣಾಮೂರ್ತೇ ನಮಃ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶನಿವಾಸರದಲ್ಲಿ ಇವತ್ತಿನ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಆಶ್ವೇಜ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಶನಿವಾಸರದಲ್ಲಿ ಇವತ್ತಿನ ವಿಶೇಷವಾಗಿ ತೃತೀಯ ತಿಥಿ. ಇವತ್ತಿನ ನಕ್ಷತ್ರ ಸ್ವಾತಿ ನಕ್ಷತ್ರ. ವಿಶೇಷ ನವರಾತ್ರಿಗಳಲ್ಲಿ ಒಂದಾದಂತಹ ಚಂದ್ರಘಂಟಾದೇವಿಯ ಆರಾಧನೆ ಆಗಿರುತ್ತೆ. ಇವತ್ತಿನ ದಿವಸದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿ ಮೇಷ ಲಗ್ನದವರಿಗೆ ಇಂದು ನಿಮ್ಮ ಬಂಧುಗಳ ಶುಭ ಕಾರ್ಯಗಳ ಆಹ್ವಾನ ಬರಲಿದೆ. ಶುಭ ಕಾರ್ಯಗಳಿಗೆ ನಿಮ್ಮನ್ನು ಇನ್ವೈಟ್ ಮಾಡುವಂತಹ ಶುಭ ಕಾಲವಾಗಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆ ಮಾಡುವುದಕ್ಕೆ ಶುಭ ಕಾಲ ಸುಶಸ್ತವಾಗಿರುತ್ತೆ. ಉತ್ತಮ ಪ್ರಗತಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲಗಳನ್ನು ಸಹ ನೋಡಬಹುದು. ರೈತಾಪಿ ವರ್ಗದವರು ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಮಾಡುವಂಥವರು, ವೈದ್ಯರು, ಯೋಧರು ಎಲ್ಲರಿಗೂ ಪ್ರಶಂಸೆಗಳು ಕೂಡ ಸಿಗುವಂತಹ ಶುಭ ಕಾಲ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಶನಿಶ್ಚರನ ಆರಾಧನೆ ಅಥವಾ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಇಂದು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಸಹ ನಿರೀಕ್ಷಿಸಬಹುದು. ನೀವು ಅಂದುಕೊಂಡಕ್ಕಿಂತ 2 ಪಟ್ಟು 3 ಪಟ್ಟು 5 ಪಟ್ಟು ಲಾಭವನ್ನು ನೋಡಬಹುದು. ಆಮದು ಮತ್ತು ರಫ್ತು ಮಾಡುವಂಥ ವ್ಯವಹಾರ ಮಾಡುವಂಥ ಯಾರಿರ್ತೀರಿ ಅವರಿಗೆ ವಿಶೇಷ ಲಾಭ. ಕುಟುಂಬದಲ್ಲಿ ಮಾನಸಿಕ ಕಿರಿಕಿರಿಗಳಿದ್ರೆ ಅದು ಕೂಡ ದೂರವಾಗುವಂತಹ ಶುಭಶ್ಯ ಕಾಲ. ಇವತ್ತಿನ ದಿವಸದಲ್ಲಿ ವೃಷಭ ರಾಶಿ ವೃಷಭ ಲಗ್ನದವರಿಗೆ ವಿಶೇಷ ಲಾಭ ಅಂತಾನೆ ತಿಳಿಸಬಹುದು. ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಮುಖ್ಯ ಪ್ರಾಣರ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಇಂದು ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವುದು ಮೊದಲು ಯಶಸ್ಸನ್ನು, ಅದರಲ್ಲಿ ನಿಮ್ಗಾಲೆ ಗೊತ್ತಾಗಿರುತ್ತೆ ಪಾಸಿಟಿವ್ನೆಸ್, ಯಶಸ್ಸನ್ನು ನೋಡಬಹುದು. ಪ್ರಗತಿ ಎಲ್ಲ ವಿಚಾರದಲ್ಲೂ ನೋಡಬಹುದು. ಖರ್ಚು ಕಡಿಮೆಯಾಗಿ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಹುಡುಕೊಂಡು ಬರುತ್ತೆ ನಿಮ್ಮ ಮನೆ ಬಾಗಿಲತ್ರಕ್ಕೇನೆ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಖರ್ಚು ಕಡಿಮೆಯ ಜೊತೆಗೆ ಹೈನುಗಾರಿಕೆ ಮಾಡುವಂಥವರು, ರೈತಾಪಿ ವರ್ಗದವರು, ಭೂ ವ್ಯವಹಾರದವರಿಗೆ ಶುಭ ಕಾಲ ಅಂತಾನೆ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಮುಖ್ಯ ಪ್ರಾಣರ ಅಷ್ಟೋತ್ತರ ಪಠನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಇಂದು ನೀವು ಅನಗತ್ಯವಾದಂತಹ ಚಿಂತೆ ಯಾತನೆಗಳಿಗೆ ನೀವು ಗುರಿಯಾಗಬೇಕಾಗತ್ತೆ. ಬೇಡದ ವಿಚಾರಗಳಿಗೆ ನೀವು ತಲೆ ಕೆಡಿಸ್ಕೊಂಡು ಯಾಕೆ ಈ ಥರ ಆಯಿತು, ಏನಕ್ಕೆ ಈ ಥರ ಆಯಿತು ಅಂತ ಮನಸ್ಸಿಗೆ ಸಮಾಧಾನವಿಲ್ಲದಂತಹ ದಿನಗಳಾಗಿರುತ್ತೆ. ಕೆಲವು ಕೆಲಸ ಕಾರ್ಯಗಳಿಗೆ ಅಡೆತಡೆಗಳು ಜಾಸ್ತಿ ಎದುರಾಗಬಹುದು. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಅಡೆತಡೆಗಳು, ಹಣಕಾಸು ವಿಚಾರದಲ್ಲಿ ಒಂದಷ್ಟು ಬೇಜಾರು, ಒಂದಷ್ಟು ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿರುತ್ತೆ. ದೂರ ಪ್ರಯಾಣದಲ್ಲಿರುವಂಥವರಿಗೆ ಅವಘಡ ಸಂಭವಿಸುವ ಸೂಚನೆಗಳು ಏನಾಗುತ್ತೆ, ಏನೋ ಒಂದು ಹೋಗ್ತಾ ಇರ್ಬೇಕಾದ್ರೆ ಒಂದು ಆಘಾತ ಆಗುವಂಥ ಸಂದರ್ಭಗಳಾಗಿರುತ್ತೆ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಮೃತ್ಯುಂಜಯ ಮಂತ್ರ ಜಪ. ತ್ರಯಂಬಕಮಜಾಮಹೇಂ ಸುಗಂಧಿ ಪುಷ್ಟಿವರ್ಧನಂ ಉರ್ವಾರುಕಮಂದ್ರ ಮೃತ್ಯೋರ್ಮುಕ್ಷ್ಯಮಾಮೃತಾತ್. ಈ ಮಂತ್ರ ಪಠಣೆಯಿಂದ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು ಬಹಳ ಯಶಸ್ಸನ್ನು ಸಹ ನೋಡಬಹುದು. ನೀವು ಅದರ ಸಾಧನೆ ಕೂಡ ಮಾಡಬಹುದು. ಆರೋಗ್ಯದಲ್ಲಿ ಉತ್ತಮ ಅಭಿವೃದ್ಧಿ ಕೂಡ ಕಾಣಲಿದ್ದೀರಿ. ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಸಹ ನೋಡಬಹುದು. ಹಳೆಯ ಹೂಡಿಕೆ ಧನದಿಂದ ಲಾಭ. ಯಾವತ್ತೋ ಒಂದಿನ ಏನೋ ಒಂದು ಹಣ ಇನ್ವೆಸ್ಟ್ಮೆಂಟ್ ಮಾಡಿದ್ದರಿಂದ ಉತ್ತಮ ಧನ ಲಾಭವು ಕೂಡ ನೋಡಬಹುದು. ರಿಯಲ್ ಎಸ್ಟೇಟ್ ಮಾರುವಂಥವರಿಗೆ, ರೈತಾಪಿ ವರ್ಗದವರಿಗೆ ವಿಶೇಷ ಲಾಭ. ಆರೋಗ್ಯದ ಕಡೆ ಎಚ್ಚರಿಕೆಯಿಂದ ಇರಿ. ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಶುಭ ರೀತಿಯ ಬದಲಾವಣೆಗಳು. ನೀವು ಅಂದ್ಕೊಂಡೇ ಇರಲ್ಲ ಅವಕಾಶಗಳು ನಿಮ್ಗೆ ಕರೆದು ಕೊಡುವಂತಹ ಶುಭ ಕಾಲ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಒತ್ತಡಗಳು, ಒಂದಷ್ಟು ಪ್ರೆಷರ್ಗಳು ಕಡಿಮೆಯಾಗಿ ಪ್ರಗತಿಯನ್ನು ಕೂಡ ನೋಡಬಹುದು. ಮಾನಸಿಕವಾಗಿ ಶಾಂತಿ ನೆಮ್ಮದಿ ದಿನವನ್ನು ಸಹ ನೋಡಲಿದ್ದೀರಿ. ಮನೆಯ ಒಳಗಡೆ ಹೊರಗಡೆ ಶಾಂತಿಯ ನೆಮ್ಮದಿಯ ವಾತಾವರಣ. ಹೊಸ ಕೆಲಸಗಳಿಗೆ ಶುಭ ಕಾಲಗಳು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ
ತುಲಾ ರಾಶಿಯವರಿಗೆ ಇಂದು ನೀವು ಬಹಳ ನೆಮ್ಮದಿಯ ವಾತಾವರಣವನ್ನು, ಜೀವನದಲ್ಲಿ ನೆಮ್ಮದಿ ಜೀವನವನ್ನು ಸಹ ನೋಡುವಂತ ಶುಭ ಕಾಲ. ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಬೆಳವಣಿಗೆ ಕಾಣಲಿದ್ದೀರಿ. ಕಬ್ಬಿಣ ಮತ್ತು ಲೋಹದ ವಸ್ತು ವ್ಯಾಪಾರಿಗಳಿಗೆ ಧನಾಗಮನ. ಗೃಹ ಉಪಯೋಗಿಗಳ ಮಾರಾಟಗಾರರಿಗೆ ಶುಭ ಕಾಲ. ತುಲಾ ರಾಶಿ ತುಲಾ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ಮುಖ್ಯ ಪ್ರಾಣರ ಆರಾಧನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ನೀವು ಕೇವಲ ಮಾನಸಿಕವಾಗಿ ತಲ್ಲಣಗೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಂಥದ್ದು. ಭಯ, ಮನಸ್ಕ್ಲೇಶ, ಭಯಸ್ತಾಪ. ಯಾವತ್ತೋ ಒಂದಿನ ಏನೋ ಒಂದು ಮಾಡಿರ್ತಿರೋದು ಮನಸ್ಥಿತಿಗಳನ್ನ ಒಂದಷ್ಟು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಹಿನ್ನಡೆ ಆಗುವಂಥ ಸಾಧ್ಯತೆ. ವೃತ್ತಿ, ಉದ್ಯೋಗ, ವ್ಯಾಪಾರಗಳಲ್ಲಿ ಆತಂಕ. ನಿಮಗೆ ಯಾವುದೇ ಪ್ರಗತಿಗಳು ನಿಮಗೆ ಅನಿಸ್ತಾ ಇರುತ್ತೆ ಕಂಡು ಬರೋದಿಲ್ಲ ಅಂತ. ಕೃಷಿಕರಿಗೆ ಒಂದಷ್ಟು ಮಧ್ಯಮ ಲಾಭಗಳು. ಹೈನುಗಾರಿಕೆಯವರಿಗೆ ಒಂದಷ್ಟು ಲಾಸ್ ಆಗುವಂಥದ್ದು. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು ಆದಷ್ಟು ಮಧ್ಯಾಹ್ನದ ಮೇಲೆ ಆದಷ್ಟು ವೈದ್ಯಕೀಯ ತಪಾಸಣೆ ಉಳಿತವಾಗಿರುತ್ತೆ. ಯಾಕೆಂದ್ರೆ ಹೃದಯ ಸಂಬಂಧಪಟ್ಟಂತಹ ಕಾಯಿಲೆಗಳಲ್ಲಿ ನೀವು ಒಂದಷ್ಟು ಆತಂಕಗೀಡಾಗಿರ್ತೀರಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿಯವರಿಗೆ ಸಂಗಾತಿ ಒಳಗೆ ಇದ್ದಂತಹ ಸಾಮರ್ಥ್ಯ, ಅಂದ್ರೆ ನೀವು ಸಂಯಮದಲ್ಲಿ, ಸಾಮರ್ಥ್ಯಗಳಲ್ಲಿ ನಿಮ್ಮ ಸಂಗಾತಿ ನಿಮಗೆ ಸದಾಕಾಲ ಬೆನ್ನೆಲುಬಾಗಿರ್ತಾರೆ. ಜೊತೆಗೆ ತುಂಬಾ ಗಣ್ಯ ವ್ಯಕ್ತಿಗಳ ಜೊತೆಗೆ ಭೇಟಿಯಾಗುವಂಥದ್ದು. ಮನಸ್ಸಿಗೆ ನೆಮ್ಮದಿ, ಸಂತೋಷ. ಜೊತೆಗೆ ಆಹಾರ ಪದಾರ್ಥ ಮಾಡುವಂಥವರಿಗೆ, ಅಂದ್ರೆ ಆಹಾರ ಪದಾರ್ಥ ತಯಾರು ಮಾಡುವಂಥವರು, ಅದರ ಮಾರಾಟಗಾರರಿಗೆ ಅದಕ್ಕೆ ಉತ್ತಮವಾದಂಥ ಬೆಲೆಗಳು. ಕಬ್ಬಿಣದ ವಸ್ತುಗಳಿಗೆ ಮಾರಾಟಗಾರರಿಗೆ ಉತ್ತಮ ಬೆಲೆಗಳು. ಲೋಹದ ಉತ್ಪಾದಕರಿಗೆ ಒಂದಷ್ಟು ಉತ್ತಮ ಬೆಲೆಗಳು ಸಿಗುವಂಥದ್ದು. ಧನಸ್ಸು ರಾಶಿ ಧನಸ್ಸು ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಕರ ರಾಶಿಯವರಿಗೆ ಇನ್ನು ನಿಮ್ಮ ಕುಟುಂಬದಲ್ಲಿ ಸದಸ್ಯರೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ, ಹಳೆಯ ಸಾಲಗಳು ಯಾವುದೇ ಇದ್ರೂ ಒಂದಷ್ಟು ದೂರವಾಗಿ, ಮೇಲಧಿಕಾರಿಗಳಿಂದ ಒಂದಿಷ್ಟು ಕಿರಿಕಿರಿಗಳಿದೆ ಅದೆಲ್ಲ ದೂರವಾಗಿ, ಪದನೋತ್ಪತ್ತಿ ಮಾಡುವಂತಹ ಸಂದರ್ಭಗಳು. ಮಾತಿನ ಮೇಲೆ ಒಂದಷ್ಟು ಹಿಡಿತ ಇರಲಿ. ಇಲ್ಲವಾದರೆ ಈಗ ಏನ್ ತಿಳಿಸಿಕೊಟ್ಟಂಥದ್ದು ಎಲ್ಲ ಪ್ರೆಜರೇ ಆಗಿರುತ್ತೆ. ಸಾಲಗಳ ಒತ್ತಡಗಳು, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು, ಅಧಿಕಾರಿಗಳಲ್ಲಿ ಕಿರಿಕಿರಿ, ನಿಮ್ಮ ಮಾತುಗಳಿಂದ ನಿಮಗೆ ಒಂದಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಮಾತನ್ನ ಕಮ್ಮಿ ಮಾಡಿ, ನಿಮಗೆ ಒಂದಷ್ಟು ವಿಶೇಷ ಸ್ಥಾನ ಗೌರವಗಳು ಕೂಡ ಲಭಿಸುತ್ತೆ. ಮಕರ ರಾಶಿ ಮಕರ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನೆ ಒಳಿತು. ಮುಂದಿನ ರಾಶಿ ಕುಂಭ ರಾಶಿಯವರಿಗೆ ನಿಮ್ಮ ಆಗಮನಗಳು, ಗೃಹ ಉಪಯೋಗಿಗಳ ವಸ್ತುಗಳಿಗೆ ನಿಮ್ಮ ಒಂದಷ್ಟು ಗಮನ ಕೊಡುವಂಥದ್ದು. ಅಲಂಕಾರಿಕ ವಸ್ತುಗಳು ಖರೀದಿ ಮಾಡೋರಲ್ಲಿ ಸಹ ಒಂದಷ್ಟು ಹಣಗಳನ್ನ ಹಾಕಿರ್ತೀರಿ, ಇನ್ವೆಸ್ಟ್ಮೆಂಟ್ ಮಾಡೋಂಥದ್ದು. ಜೊತೆಗೆ ಕುಟುಂಬದಲ್ಲಿ ಒಂದಷ್ಟು ಏರುಗತಿಗಳನ್ನ ಕಾಣಂಥದ್ದು. ಅಂದ್ರೆ ಒಂದಿನ ಒಂದು ಅರ್ಧ ಗಂಟೆ ಖುಷಿ, ಒಂದು ಅರ್ಧ ಗಂಟೆ ಬೇಜಾರು. ರಾಜಕಾರಣಿಗಳ ವಿಚಾರದಲ್ಲಿ, ಸಮಾಜ ಸುಧಾಕರಿಗೆ ಒಂದಷ್ಟು ಬೆಲೆಗಳು ಕಾಣೋ ಶುಭ ದಿವಸವಾಗಿರುತ್ತೆ. ಕುಂಭರಾಶಿ ಕುಂಭ ಲಗ್ನದವರಿಗೆ, ರೈತಾಪಿ ವರ್ಗದವರಿಗೆ ಮಧ್ಯಮ ಲಾಭ. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಎಲ್ಲ ಶುಭ ದಿನವನ್ನು ಶುಭ ಕಾಣುವಂತಹ ಸುಧಾರಕರಿಗೆ ಎಲ್ಲರಿಗೂ ಗೌರವಗಳು, ಮನಸ್ಸಿಗೆ ನೆಮ್ಮದಿ ಕಾಣುವಂತಹ ದಿನಮಾನವಾಗಿರುತ್ತೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ, ಶಿವಾಲಯ ದರ್ಶನ ಒಳಿತು. ಕೊನೆಯ ರಾಶಿ ಮೀನರಾಶಿಯವರಿಗೆ ಇಂದು ನಿಮಗೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿ ನಿಮಗೆ ಒಂದಷ್ಟು ಸಮಸ್ಯೆಗಳು ಕೊಡುವಂಥ ಸಾಧ್ಯತೆಗಳು. ಕುಟುಂಬದಲ್ಲಿ ಒಂದಷ್ಟು ಕಿರಿಕಿರಿ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ಎಲೆಕ್ಟ್ರಿಕ್ ಉಪಕರಣಗಳು, ಮಾರಾಟಗಾರರಿಗೆ ಒಂದಷ್ಟು ಲಾಭಗಳು. ಎಲೆಕ್ಟ್ರಿಕ್ ಕೆಲಸ ಮಾಡುವಂಥವರು ಎಚ್ಚರಿಕೆಯಿಂದ ಮಾಡಬೇಕು. ಅವರಿಗೆ ಒಂದಷ್ಟು ಆಘಾತ ಆಗುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ನೀವು ಇವತ್ತಿನ ದಿವಸದಲ್ಲಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಯಾಕೆಂದರೆ ಶಿವನ ಅರ್ಧ ಭಾಗನ ಆರಾಧನೆ ಮಾಡೋದ್ರಿಂದ ಒಂದಷ್ಟು ಅಪಘಾತಗಳನ್ನು ತಪ್ಪಿಸ್ಕೋಬಹುದು. ಮೀನರಾಶಿ ಮೀನ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ, ಮಂತ್ರ ಜಪ. ತ್ರಯಂಬಕಮಜಾಮಹೇ ಸುಗಂಧಿ ಪುಷ್ಟಿವರ್ಧನಂ ಊರ್ವಾರುಕಮಿಂದ್ರಾಂ ಮೃತ್ಯೋರ್ಮುಕ್ಷ್ಯಮಾಮೃತಾತ್. ಈ ಮಂತ್ರ ಜಪ ಮಾಡೋದ್ರಿಂದ ಸಮಸ್ಯೆಗಳಿಂದ ಉಪಯುಕ್ತರಾಗಬಹುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.